ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ, ರೈಲು ಕೊಡುವಂತಹ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಈ ಕೂಡಲೇ ಭಾಗ್ಯನಗರಕ್ಕೆ ರೈಲ್ವೆ ಯೋಜನೆ ಜಾರಿಯಾಗಲೇಬೇಕು. ಈ ಕೂಡಲೇ ಭಾಗ್ಯನಗರಕ್ಕೆ ರೈಲ್ವೆ ಯೋಜನೆ ಜಾರಿಯಾಗಲೇಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಈ ಭಾಗಕ್ಕೆ ರೈಲು ಕೊಡುವಂತಹ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ, ಈ ಭಾಗಕ್ಕೆ ಅನ್ಯಾಯ ಮಾಡುವಂತಹ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕು. ಸಾಂಕೇತಿಕವಾಗಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಈ ಭಾಗಕ್ಕೆ ರೈಲು ಕೊಡಿಸೋದಕ್ಕೋಸ್ಕರ ಇವತ್ತು ನಾವಿಲ್ಲಿ ಮಾಡ್ತಾ ಇರುವಂಥದ್ದು. ಈ ಹಿಂದೆ ನಾವು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ದೀವಿ, ಮುಂಜಿನ ಮೆರವಣಿಗೆಗಳನ್ನು ಮಾಡಿದ್ದೀವಿ. ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ಈ ಭಾಗಕ್ಕೆ ನಾವು ರೈಲು ಸೇವೆಯನ್ನು ಕೊಡಬೇಕಂತ ಹೇಳಿ ಹೋರಾಟಗಳು ಮಾಡ್ತಾ ಇದ್ದರೂ ಕೂಡ ಸರ್ಕಾರ ನಮ್ಮ ಕಡೆ ಗಮನ ಹರಿಸಿಲ್ಲ. ಹಾಗಾಗಿ ಈ ಕೂಡಲೇ ರೈಲು ಯೋಜನೆಯನ್ನು ಜಾರಿಗೊಳಿಸಬೇಕಂತೇಳಿ ಈ ಒಂದು ಹೋರಾಟವನ್ನು ನಾವು ಮಾಡ್ತಾ ಇರುವಂಥದ್ದು. ಈ ಕೂಡಲೇ ಸರ್ಕಾರಗಳು ಎಚ್ಚೆತ್ತು ನಮಗೇನಾದರೂ ರೈಲು ಸೇವೆ ಕೊಟ್ಟಲ್ಲಿ ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿರುತ್ತದೆ. ಈಗಾಗಲೇ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಮೂಲೆ ಮೂಲೆಗೂ ರೈಲು ಸೇವೆ ಕೊಟ್ಟಿದೆ. ಇವತ್ತು ರೈಲು ಪ್ರಯಾಣದ ಪ್ರಯಾಣ ದರದಲ್ಲಿ ಅತ್ಯಂತ ಕಡಿಮೆ ದರ ಪ್ರಯಾಣ ಅಂದರೆ ಅದು ರೈಲು ಪ್ರಯಾಣ. ಜೊತೆಗೆ ಸುರಕ್ಷಿತವಾಗಿ ತಲುಪುವಂಥ ಪ್ರಯಾಣ ಕೂಡ ರೈಲು ಪ್ರಯಾಣ ಇದೆ. ಸ್ವತಂತ್ರ ಒಂದಿಷ್ಟು ವರ್ಷ ಆದರೂ ಕೂಡ ಈ ಭಾಗಕ್ಕೆ ರೈಲು ಕೊಡದಿರುವಂಥದ್ದು ಈ ಸರ್ಕಾರಗಳು ಈ ಭಾಗಕ್ಕೆ ಮಾಡ್ತಿರುವಂಥ ಅನ್ಯಾಯ ದ್ರೋಹ ಆಗಿದೆ. ಹಾಗಾಗಿ ಈ ಕೂಡಲೇ ಈ ಭಾಗಕ್ಕೆ ಸರ್ಕಾರಗಳು ರೈಲು ಸೇವೆಯನ್ನು ಕೊಡಲೇಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ನಮ್ಮ ಹೋರಾಟವನ್ನು ಇನ್ನಷ್ಟು ಉಗ್ರವಾಗಿ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸರ್, ಈಗಾಗಲೇ ನಾವು ಈ ಮನವಿಯನ್ನು ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳಿಗೂ ಕಳಿಸ್ಕೊಟ್ಟಿದ್ದೀವಿ, ಜೊತೆಗೆ ಶಾಸಕರಿಗೂ ಕೊಟ್ಟಿದ್ದೀವಿ. ಈಗ ಮುಂದಿನ ಹಂತದಲ್ಲಿ ನಾವು ನಮ್ಮ ರಾಜ್ಯ ಸಚಿವರಾದಂಥ ರೈಲ್ವೆ ಸಚಿವರಾದ ಸೋಮಣ್ಣ ಅವರು ಕೂಡ ಕೊಡಲಿಕ್ಕೆ ಈಗಾಗಲೇ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅವರ ಗಮನಕ್ಕೆ ಕೊಟ್ಟ ನಂತರ ಕೂಡ ನಮಗೇನಾದರೂ ಈ ಭಾಗಕ್ಕೆ ರೈಲು ಸೇವೆ ಸಿಕ್ಕಿಲ್ಲ ಅಂತಂದರೆ ಈ ಭಾಗದಲ್ಲೇ ಇನ್ನಷ್ಟು ಉಗ್ರ ಹೋರಾಟಗಳನ್ನು ನಾವು ಮಾಡ್ತೀವಿ.